ಈ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಹಾಗೆ ಅಂತೇಳಿ. ಶ್ರೀಮತಿ ಪಾರ್ವತಮ್ಮನವರು ಆ ಒಂದು ಮಾತಿಗೆ ಭಾಜನರಾಗಿದ್ದಾರೆ. ಶ್ರೀಮತಿ ಪಾರ್ವತಮ್ಮನವರನ್ನು ನಾನು ಕಂಡದ್ದು ಅವರ ಅತ್ಯಂತ ದುಃಖದ ಮತ್ತು ದೂರದ ಸನ್ನಿವೇಶದಲ್ಲಿ. ರಾಜ್ಕುಮಾರ್ ಅವರನ್ನ ವೀರಪ್ಪ ಸೆರೆ ಹೊಯ್ದಿದ್ದಾಗ ಪಾರ್ವತಮ್ಮನವರು ನನಗೆ ಮೈಸೂರಿನಿಂದ ದೂರವಾಣಿ ಕರೆ ಮಾಡಿದರು. ಹೀಗೆ ರಾಜ್ಕುಮಾರ್ ಅವರ ಅಪಹರಣ ನಡೆದಿದೆ ಅಂತೇಳಿ. ನೇರ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಮನೆಗೆ ಬಂದರು. ಆನಂತರ 108 ದಿವಸಗಳ ಕಾಲ ಅವರ ಜೊತೆಯಲ್ಲಿ ದಿನನಿತ್ಯ ಅವರ ಕುಟುಂಬದವರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ನಾವು ಮಾತುಕತೆ ಮಾಡಿಸ್ತಲೇ ಇದ್ದವು. ಪಾರ್ವತಮ್ಮನವರು ಬಹಳ ಕಷ್ಟದಲ್ಲಿ ಬೆಳೆದು ಬಂದು ಇಂದು ಕರ್ನಾಟಕ ಚಲನಚಿತ್ರ ಪ್ರಪಂಚದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಮತ್ತು ಕರ್ನಾಟಕಕ್ಕೆ ಚಲನಚಿತ್ರಕ್ಕೆ ಅಪೂರ್ವವಾದಂಥ ಕಾಣಿಕೆ. ಅವರ 3 ಮಕ್ಕಳು ಕೂಡ ಚಲನಚಿತ್ರದ ಪ್ರಪಂಚದ ಜ್ಞಾನ ಶ್ರೇಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಬಹಳ ದಿವಸಗಳಿಂದ ಅವರಿಗೆ ಆರೋಗ್ಯ ಕ್ಷೀಣಿಸ್ತಾ ಬಂತು. ಇಂದು ಅವರ ಅವಸಾನವಾಗಿದೆ. ಅವರಿಗೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ.